ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಘಟಪ್ರಭಾ ಎಡದಂಡೆ ಕಾಲುವೆಯ ಜಾಕ್ವೆಲ್ ಬಳಿ ಹಲವಾರು ವರ್ಷಗಳಿಂದ ಬೆಳಕಿನ ವ್ಯವಸ್ಥೆ ಇಲ್ಲದೆ ರಾತ್ರಿಯಾದರೆ ಸಾಕು ಈ ಜಾಗ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿತ್ತು. ಅಲ್ಲದೆ ಈ ಕಾಲುವೆಯ ಜಮಖಂಡಿ ಹಾಗೂ ರಾಯಭಾಗ ಪಾಟಗಳಿಗೆ ಸುಭದ್ರ ತಡೆಗೋಡೆ ಇಲ್ಲದ ಕಾರಣ ಕಾಲು ಜಾರಿದ್ರೆ ಕೈಲಾಸ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವರದಿ ಪ್ರಸಾರವಾದ ಬಹುದಿನಗಳ ಬಳಿಕ ಎಚ್ಚೆತ್ತುಕೊಂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಗುರುವಾರ ಪಟ್ಟಣದ ಘಟಪ್ರಭಾ ಎಡದಂಡೆ ಕಾಲುವೆಗೆ ಭೇಟಿ ನೀಡಿದರು. ಬಳಿಕ ಮಾತನಾಡಿದ ಕಿರಿಯ ಸಹಾಯಕ ಅಭಿಯಂತರ ವಿಜಯ್ ಕುಮಾರ್, ಘಟಪ್ರಭಾ ಎಡದಂಡೆ ಕಾಲುವೆಯ ಬಳಿ ಹೈಮಾಸ್ಟ್ ವಿದ್ಯುತ್ ದೀಪ ಅಳವಡಿಸಲು ಕ್ರಮ ಕೈಗೊಂಡಿದ್ದು, ಚುನಾವಣೆ ನೀತಿ ಸಂಹಿತೆ ಮುಗಿದ ಕೂಡಲೇ ಹೈಮಾಸ್ಟ್ ಅಳವಡಿಸಲಾಗುವುದು. ಅಲ್ಲದೆ ಕಾಲುವೆಗೆ ಸುಭದ್ರವಾದ ತಡೆಗೋಡೆಯನ್ನ ನಿರ್ಮಾಣ ಮಾಡಲು ಯೋಜನಾ ಪ್ರತಿ ತಯಾರಿಸಲಾಗಿದೆ ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಗುರುವ, ಸಹಾಯಕ ಅಭಿಯಂತರ ನೀರಾವರಿ ಇಲಾಖೆ ಹಾರುಗೇರಿ ವಿಜಯ್ ಕುಮಾರ್, ಹಿರಿಯ ಸಹಾಯಕ ಅಭಿಯಂತರ ಹಾರುಗೇರಿ ನ್ಯಾಮಗೌಡ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು.